ಇದೆಲ್ಲ ಹೋರಾಟ. ಇದು ಲಿಂಗಾಯತ ಸ್ವತಂತ್ರ ಧರ್ಮದ ಹೋರಾಟ ಅಲ್ಲ, ಮೈನಾರಿಟಿ ಸ್ಟೇಟಸ್ಗಾಗಿ ನಡೀತಾ ಇರುವಂಥ ಹೋರಾಟ. ಯಾಕೆ ಅಂದರೆ ಸ್ವತಂತ್ರ ಧರ್ಮ ಕೇಳೋಕ್ಕೆ ನಿಮಗೆ ಅವಕಾಶವೇ ಇಲ್ಲ. ಓಕೆ, ಭಾರತ ಸಂವಿಧಾನದಲ್ಲಿ. ಯಾಕಂದರೆ ನೀವು ಸ್ವತಂತ್ರರೇ ಬೇಕಾದ ಧರ್ಮ ಮಾಡ್ಕೊಂಡು ಹೋಗಿ. ಇಷ್ಟೇ ಏನು ಬೇಕಾದ ಧರ್ಮ ಆಚರಣೆ ಮಾಡುವಾಗ 3 ಕಂಡೀಷನ್ಸ್ ಇದೆ. ಬೇರೆಯವರ ಆರೋಗ್ಯಕ್ಕೆ ತೊಂದರೆ ಆಗಬಾರ್ದು, ಬೇರೆಯವರ ಆಚಾರ ವಿಚಾರ, ಬೇರೆಯವರ ಆರೋಗ್ಯಕ್ಕೆ ತೊಂದರೆ ಆಗಬಾರ್ದು, ಸಾಮಾಜಿಕ ಶಾಂತಿ ಭಂಗ ಆಗಬಾರ್ದು. ಈ ಕಂಡೀಷನ್ ಇಟ್ಕೊಂಡು ನೀವು ಬೇಕಾದ ಧರ್ಮ ಆಚರಿಸ್ಕೊಂಡು ಹೋಗಿ ನೀವು ಸ್ವತಂತ್ರ. ಆದರೆ ಜಾಮದಾರ್ ಅವರು ಲಿಂಗಾಯತ ಸ್ವತಂತ್ರ ಧರ್ಮ, ಮೈನಾರಿಟಿ ಸ್ಟೇಟಸ್, ಈ ಹೋರಾಟ ಮಾಡ್ತಾ ಇರುವವರು ಹೋರಾಟದ ಭಾಗವಾಗಿ ಹಿಂದೂ ಧರ್ಮದ ಆಚರಣೆಗಳನ್ನು ಟೀಕಿಸೋದು ಅದು ಜವಾಬ್ದಾರಿಯನ್ನು ಕಂಡುಬಿಟ್ಟರು ಹಂಗಿದೆ. ಯಾರು ತಿಳಿಸೋರಲ್ಲ, ತಿಳಿಸೋವ್ರಿಗೆ ಗೊತ್ತಿಲ್ಲ ಅಂತ ಅರ್ಥ. ಯಾರು ಹಿಂದೂ ಧರ್ಮ ಆಚರಣೆ ತಿಳಿಸೋಕೆ ಪ್ರಯತ್ನ ಮಾಡ್ತಾರೆ ಅವ್ರು ಬಸವಣ್ಣ ಧರ್ಮ ಗೊತ್ತಿಲ್ಲ ಅಂತ ಅರ್ಥ ಅಲ್ಲ. ಟೀಕಿಸಿ ಮಾಡೋದು ನಿಮ್ಗೆ ಹಾಕಿದೆ. ಯಾರು ಬೇಕಾದ್ರೆ ಟೀಕಿಸ್ಬೋದ್ರಿ. ನನ್ನ ಅಭಿಪ್ರಾಯ ನಿಮ್ಗೆ ನೀವು ಟೀಕೆ ಮಾಡಿ, ಅದಕ್ಕೇನು ತೊಂದರೆ ಇದೆ? ಅದು ನಿಮ್ಮ ವಾಕ್ ಸ್ವಾತಂತ್ರ್ಯದ ಹಾಕು. ಅವ್ರಿಗೆ ಎಷ್ಟು ಹಾಕಿದೆ ನನಗೆ ಎಷ್ಟಿದೆ ಅವ್ರಿಗೂ ಇದೆ. ಟೀಕೆ ಒಂದು ಧರ್ಮದ ಆಚರಣೆಗಳನ್ನು ಇನ್ನೊಂದು ಧರ್ಮದ ಬೇಡಿಕೆ ಇಡುವಂಥವ್ರು ಅದು ಕನ್ಸ್ಟ್ರಕ್ಟಿವ್ ಟೀಕೆ ಆಗಿದ್ರೆ ವೆಲ್ಕಮ್. ಡಿಸ್ಟ್ರಕ್ಟಿವ್ ಟೀಕೆ ಆಗಿಬಿಟ್ಟು ಅದು ವಿಧ್ವಂಸಕ್ಕೆ ಪ್ರತ್ಯೇಕ ನಡ್ತೀವಿ, ಅದು ಸರಿಯಲ್ಲ, ಕಾನೂನಿನ ವಿರುದ್ಧ. ಈಗ ಯಾರಾದರೂ ಈಗ ಲಿಂಗಾಯತರು ನಿಮಗೆ ಹಿಂದೂಗಳಿಗೆ ದೊಡ್ಡ ಅಪಮಾನ ಆಗುವಾಗ ದೊಡ್ಡ ಯಾರು ಮಾತಾಡಿದಾರ? ನಾನಾರು ಮಾತಾಡಿದ್ದೀನಿ ಯಾವಾಗಾದರೂ ಹೇಳಿ? ಅಲ್ಲ, ಆಚರಣೆಗಳನ್ನು ಟೀಕಿಸುವುದು ಅಲ್ಲ, ತಿರುಚುವುದಂದ್ರೆ ಏನರ್ಥ ಹೇಳಿ? ಅಲ್ಲ, ತಿರುಚುವುದಲ್ಲ ಸರ್, ಟೀಕಿಸುವುದು. ನಾನು ಟೀಕಿಸೋದು ತಪ್ಪು. ಟೀಕೆಯ ಅದು ಸಕಾರಾತ್ಮಕ ಸೃಜನಾತ್ಮಕ ಆಗಿದ್ದರೆ ಸರಿಯೇ. ನಕಾರಾತ್ಮಕವಾಗಿ ಡಿಸ್ಟ್ರಕ್ಟಿವ್ ಆದರೆ ಅವ್ರಿಗೆ ವೆಲ್ಕಮ್ ಇಲ್ಲ. ನಾನಾಗಲಿ ಅವ್ರಿಗೆ ಯಾರಿಗೂ ಅಧಿಕಾರ ಇಲ್ಲ. ಶಿವ ಪಾರ್ವತಿಯರ ಬಗ್ಗೆ ಏನೇನೋ ಮಾತಾಡೋದು, ಗಣಪತಿ ಆಚರಣೆ ಬಗ್ಗೆ ಮಾತಾಡ್ತಾರೆ. ಯಾರ ಮಾತಾಡಿದ್ರೆ ನಾನು ಕೇಳಿದ್ದೀನಿ, ಕೆಲವು ಮಾಡಿದ್ದಾರೆ. ಇಲ್ಲಿ ಮೊದಲು ಮೂಲಭೂತ ಪ್ರಶ್ನೆಗಳನ್ನು ಅರ್ಥ ಮಾಡ್ಕೊಳ್ಬೇಕು. 1923ರಲ್ಲಿ ಮೊದಲನೇ ವಚನ ಸಂಪುಟ ಚಾಲುವಾಯಿತು ಹಳಕಟ್ಟಿಯವರಿಂದ. 23ರಿಂದ 1964ರವರೆಗೆ 41 ವರ್ಷದ ಅವಧಿಯಲ್ಲಿ ತಮ್ಮ ಜೀವನವನ್ನು ಅದಕ್ಕೆ ಮುಡುಪಾಗಿಟ್ಟು ಅವರು ಹಳ್ಳಿಗೆ ಹೋಗಿ ಮನೆಗೆ ಹೋಗಿ ಮಠಕ್ಕೆ ಹೋಗಿ ತಾಲೋಳೆಗಳು ಕಟ್ಟುಗಂತ ತಂದುಬಿಟ್ರು. ತಂದು ಅದನ್ನು ಓದಿದ್ರು, ಪರಿಷ್ಕರಣೆ ಮಾಡಿದರು, ಪ್ರಚಾರ ಮಾಡಿದರು. ಈ ವಚನಗಳ ಪ್ರಚಾರ ಅರ್ಥೈಸುವಿಕೆಯಿಂದ ಆಗಿದ್ದಂಥ ಇವತ್ತಿನ ಲಿಂಗಾಯತರ ಅಸ್ಮಿತೆ, ಅನಿಸಿಕೆ, ವಿಚಾರಗಳು 1923ರ ಮೊದಲು ಇರಲಿಲ್ಲ. ಖಂಡಿತವಾಗಿ ನೀವು ಹೇಳ್ಬೋದು. ಈಗ ಬಸವಣ್ಣನವರ ಕಾಲದಲ್ಲಿ ಬಸವಣ್ಣನವರು ಮತ್ತು ಉಳಿದಂಥ 106 ಶರಣರಿಂದ ಅದ್ಭುತ ರಚನೆ ಪಟ್ಟಂಥ ಒಂದು ಧರ್ಮ ಅಂತ ಇಟ್ಕೊಳ್ಳಿ. ಈ ಧರ್ಮ ಎಷ್ಟು ರೀತಿಯಲ್ಲಿ ನಾಶ ಆಗೋಯ್ತು ಅನ್ನೋದನ್ನು ಮೊದಲು ಐತಿಹಾಸಿಕವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು. ಸುಮಾರು 770 ಜನ ಶರಣರು ವಚನಗಳ ಬರ್ದಾರೆ ಅಂತ ಹೇಳ್ತಾರೆ. 36 ಕೋಟಿ ವಚನ ಇದ್ದವು ಅಂತ ಹೇಳ್ತಾರೆ. ವಚನಗಳೇ ಬರ್ತಾ ಇದ್ದಾವೆಲ್ಲ, ಬೇರೆ ಬೇರೆ ವಚನಗಳು ಹೇಳಿದ್ದಾರೆ. ಇಷ್ಟಿದ್ದಂಥ ವಚನಗಳು ಹಾಳಾಗಿ ಹೋದವು. ಈಗ ನಮ್ಗೆ ಸಿಕ್ಕಂಥ ವಚನಗಳು 23,000. ಕೇವಲ ಹಳಕಟ್ಟಿಯವರು ಅಷ್ಟೇ ಅಲ್ಲ, ಸೇರಿ ಮಠ ಮಾಡಿದ್ದಾರೆ, ನಂದಿ ಮಠ ಮಾಡಿದ್ದಾರೆ, ಬಸವಣ್ಣವ್ರು ಮಾಡಿದ್ದಾರೆ, ಕಲಬುರ್ಗಿಯವರು ಮಾಡಿದ್ದಾರೆ, ರಾಜು, ಇನ್ನೂ ಭಾಳ ಜನ ಇದ್ದಾರೆ. ಇವರು ಎಲ್ಲರಿಗೂ ಸಿಕ್ಕಂಥ ವಚನಗಳು ಇಲ್ಲಿವರೆಗೆ 23,000 ಮಾತ್ರ. ಅದರಲ್ಲಿ 12ನೇ ಶತಮಾನದ ವಚನಗಳು ಸುಮಾರು 12,500 13,000 ಅಷ್ಟೇ. ಉಳಿದಂಥವೆಲ್ಲ ಬಸವಣ್ಣನ ನಂತರ ಬಂದಿರೋದು. ಅದರಲ್ಲಿ ಭಾಳಷ್ಟು ಕಲುಷಿತಗೊಂಡಿದೆ ಅಂದರೆ ಅದು ಇದು 108 ವಿಚಾರ ಸೇರ್ಕೊಂಡ್ಬಿಟ್ಟು ಮೂಲ ತಂತ್ರಕ್ಕೆ, ಮೂಲ ತತ್ವಕ್ಕೇ ಭಂಗವಾಂತ ಬಂದಿದೆ. ಅದನ್ನ ಎರಡು ಕಡೆಯವರು ಹೇಳ್ತಾರೆ, ಅವರು ಕಲುಷಿತ ಮಾಡಿದ್ರು ಅಂತ, ಇವರು ಕಲುಷಿತ. ಇಲ್ಲಿ ಒಟ್ಟು ಕಲುಷಿತ ಆಗಿದೆ ಅಲ್ವಾ? ಕಲುಷಿತ ಆಗಿದೆ. ಯಾರು ಮಾಡ್ರು? ಮೈನಾರಿಟಿ ಸ್ಟೇಟಸ್ ಕೊಡೋದಕ್ಕೆ ಕೇಳ್ತಾ ಇರೋದಕ್ಕೆ ತಾವು ಬೇಸ್ ಏನು ಹೇಳ್ತಾ ಇದ್ದೀರಿ? ಇದು 12ನೇ ಶತಮಾನದಲ್ಲಿ ಶರಣರಿಂದ ಆರಂಭಗೊಂಡಿತು. ಇದಕ್ಕೆ ವಚನಗಳೇ ಮೂಲಾಧಾರ ಮತ್ತು ಆತ್ಮಲಿಂಗ ಆರಾಧನೆ ಮೂಲಾಧಾರ ಅಲ್ಲ. ನಾನು ಅದು ಆಚರಣೆಯಲ್ಲಿ ಬಂದಿಲ್ಲ. ನಾನು ಧಾರ್ಮಿಕ ತತ್ವಗಳೇ ಮಾತಾಡ್ತಾ ಇದ್ದೀನಿ. ಆಚರಣೆ ಬಂದಾಗ ಮಾತಾಡೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.